ಆದ್ರೂ ಐಡಿಯಾ ಇರೋದು ಡಾಕ್ಟರ್ನ ಪಟಾಯಿಸ್ಕೊಂಡ್ರೆ ಒಳ್ಳೆ ಫ್ಯೂಚರ್ ಇರ್ಬೋದು ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಹಾಸ್ಪಿಟಲ್ ಅಲ್ಲಿ ನಾನು ಹೆಲ್ತ್ ಚೆಕಪ್ ಬಂದಿದ್ದೀವಿ. ಹೆಲ್ತ್ ಚೆಕಪ್ ತೋರಿಸ್ತಾ ಈ ಹಾಸ್ಪಿಟಲ್ ನಮ್ಗೆ 4-5 ಅವರ್ ವೆರಿ ಡಿಲೇ ಮಾಡ್ತಾರೆ. ಅಷ್ಟೇ ಜನ ತೋರ್ಸಕ್ಕೂ ಬಂದಿರ್ತಾರೆ, ಅದೇ ಪ್ರಾಬ್ಲಮ್ಮು. ಬಟ್ ಎನಿವೇ ತೋರಿಸಿದೆಲ್ಲ ಆಯ್ತು. ಅಲ್ಲೋ ಜಾಸ್ತಿ ಇತ್ತು, ಅದಕ್ಕೆ ತೋರ್ಸಕ್ ಬಂದಿದ್ದೆ. ನನಗೊಂದು ಪ್ಲಾನ್ ಇತ್ತು ಗೈಸ್, ಅಲ್ಲೋ ತುಂಬಾ ಜಾಸ್ತಿ ಇತ್ತು, ಅದಕ್ಕೆ ನಾನು ಹಾಸ್ಪಿಟಲ್ ತೋರ್ಸಕ್ ಬಂದಿದ್ದೆ. ಬಟ್ ತುಂಬಾ ರಶ್ ಇದೆ, ಅಲ್ಲಿನೂ ಸಖತ್ತಾಗದವೆ. ಬಟ್ ಏನ್ ಮಾಡ್ತೀರಾ, ಲಾಸ್ಟ್ ಅಲ್ಲಿ ನಾವು ಯಾಕೋ ಜಾಸ್ತಿನೇ ನೋಡ್ತೈತೆ. ಅದಕ್ಕೆ ನನ್ನ ಫಸ್ಟ್ ಪ್ಲಾನ್ ಇದ್ದಿದ್ದು ಗಾಡಿ ಕಟ್ಬಿಡೋಣ. ತುಂಬಾ ರಶ್ ಇತ್ತು ಹಾಸ್ಪಿಟಲ್ ಅಂದಮೇಲೆ, ರಶ್ ಇದ್ದೇ ಇರುತ್ತೆ. ಅಲ್ಲೂ ಜಾಸ್ತಿ ಇತ್ತು ಅಂತ ತೋರ್ಸಕ್ ಬಂದಿದೆ. ಬಟ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ರು. ಇನ್ನೂ ಅಲ್ಲಿ ತಗ್ಸಿಲ್ಲ, ಇವಾಗ ಹೋಗಿ ತಗ್ಸ್ಬೇಕು. ನನ್ನ ಫಸ್ಟ್ ಐಡಿಯಾ ಇದ್ದಿದ್ದು ಗಾಡಿ ಸೈಲೆನ್ಸರ್ಗೆ ದಾರ ಕಟ್ಬಿಟ್ಟು ಒಂದು ನಾನು ಅಲ್ಲಿ ಕಟ್ಬೇಕು ಅಂತ. ಹೋದ್ರೆ ಗಾಡಿ, ಬಂದ್ರೆ ಅಲ್ಲೂ. ಪ್ಲಾನ್ ಹೆಂಗಿತ್ತು ಅಂದ್ರೆ ಗೈಸ್, ಸುಮ್ಮನೆ ಅಂದೆ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ದಟ್ ಈಸ್ ರಾಂಗ್ ರೀಸನ್, ಇಲ್ಲ ರಾಂಗ್ ಸ್ಟೇಟ್ಮೆಂಟ್. ಅದು ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಯಾವ್ದ್ರಿಂದ ರಿಸ್ಕ್ ತಗೊಂಡ್ರೆ ಅದು ನಿಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಹೆಂಗ್ ಎಫೆಕ್ಟ್ ಹೊಡಿಯುತ್ತೆ ಅಂದ್ರೆ, ನೀವು ಅವಾಗ ಅನ್ಸುತ್ತೆ ಸುಮ್ಮನೆ ಯಾಕೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದು ಹಾಸ್ಪಿಟಲ್ ತೋರ್ಸೋದು ಒಳ್ಳೇದು. ಬಟ್ ಬಜೆಟ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ. ದಟ್ ಈಸ್ ಸೇಫ್ ಝೋನ್ ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ನನ್ನ ಬೆಸ್ಟ್ ಪ್ಲಾನ್ ಅಂದ್ರೆ ಒಂದು ಸೇವಿಂಗ್ಸ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ 10,000 ದುಡಿತಾ ಇದ್ರೆ 2,000 ಸೇವಿಂಗ್ಸ್ ಮಾಡ್ಕೊಳ್ಳಿ. ನಿಮಗೆ ಯೂಸ್ ಆಗುತ್ತೆ ಫ್ಯೂಚರಲ್ಲಿ. ಯಾರು ಯೂಸ್ ಆಗಲಿಲ್ಲ ಅಂದ್ರೆ ಮನಿ ಯೂಸ್ ಆಗೇ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಯಾವತ್ತಾದರೂ ನೀವು ಸೇವಿಂಗ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಹೋದ್ಮೇಲೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಫಸ್ಟ್ ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು, ನಾನು ಇಂಗ್ಲೀಷಲ್ಲಿ ಮಾತಾಡಿದೆ. ಆಮೇಲೆ ಅವ್ರೇನಾದರೂ ಕನ್ನಡದಲ್ಲಿ ಮಾತಾಡಿದಾಗ ನಾನು ಕನ್ನಡದಲ್ಲಿ ಮಾತಾಡಿದೆ. ಯಾಕಂದರೆ ಕನ್ನಡ ಫಸ್ಟ್ ಮಾತಾಡೋದ್ರಲ್ಲಿ ಏನು ತೊಂದರೆ ಇರಲಿಲ್ಲ. ಬಟ್ ಅವ್ರಿಗೆ ಬೇರೆ ಸ್ಟೇಟಿಂದ ಬಂದಿರ್ತಾರಲ್ಲ, ಅವ್ರ ಕನ್ನಡ ಅರ್ಥ ಆಗಲ್ಲ. ದಟ್ ಈಸ್ ಒನ್ ರೀಸನ್ ವಿ ಟಾಕ್ ವಿತ್ ಇನ್ ಇಂಗ್ಲೀಷ್. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಗೈಸ್. ಆದರೂ ಐಡಿಯಾ ಇರೋದು ಡಾಕ್ಟರ್ನ ಪಟಾಯಿಸ್ಕೊಂಡ್ರೆ ಒಳ್ಳೆ ಫ್ಯೂಚರ್ ಇರ್ಬೋದು ಅಂತ ಸ್ಕೆಚ್ ಆಗ್ತಾ ಇದ್ದೀನಿ. ಬಟ್ ಪಟಾಯ ಅಷ್ಟಲ್ಲಿ ಡಾಕ್ಟರ್ಗೆ 30 ಏಜ್ ಆಗಿರುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ MBBS ಮುಗಿಸಿ PG UG ಮುಗಿಸೋ ಅಷ್ಟರಲ್ಲಿ ಅವ್ರಿಗೆ 28-29 ಆಗಿರುತ್ತೆ. ಸಪೋಸ್ ಅವ್ರು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೋ, ಇಲ್ಲ ಸ್ಟ್ರಕ್ಚರ್ ಮಾಡ್ಕೊಂಡಿರ್ತಾರೋ, ದಟ್ ಈಸ್ ಮೇನ್ ರೀಸನ್ ಈ ಕ್ಯಾರಿ ಆನ್. ಬಟ್ ಡಾಕ್ಟರ್ ಪಟಾಯಿಸ್ಕೊಂಡ್ರೆ ಬೇಗ ಇಂಜೆಕ್ಷನ್ ಕೊಡ್ತಾರೆ. ಟ್ರೈ ಲಕ್ಕೋ ಇಲ್ಲ ಬೆಸ್ಟೋ ಏನಾದರೂ ಒಂದು ಮಾಡಿ. ಬಟ್ ಡಾಕ್ಟರ್ ಪಟಾಯಿಸಿರೋದ್ರಿಂದ ಒಂದು ಸ್ವಲ್ಪ ಬೆನಿಫಿಟ್ ಇದೆ ಫ್ಯೂಚರಲ್ಲಿ. ಗೈಸ್, ಹೆವಿ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಹಾಸ್ಪಿಟಲ್ಗೆ ದುಡ್ಡು ಹಾಕಬೇಕು ಹಾಕಬಾರ್ದು ಅದು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ಅದು ಯಾವಾಗಾದ್ರೂ ಬಂದ್ಬಿಡುತ್ತೆ. ಅದು ಕಾಯಿಲೆಗಳು ಏನಾದರೂ ಒಂದು ಎನಿಬಡಿ ಬಂದೇ ಬರುತ್ತೆ. ಬಟ್ ನೀವು ಸೆಕ್ಯೂರ್ ಆಗಿರ್ಬೇಕು ಅಂದರೆ ಸೇವಿಂಗ್ಸ್ ಮಾಡ್ತಾ ಇರಿ. ನನ್ನ ಬೆಸ್ಟ್ ಒಪಿನಿಯನು. ಯಾವುದೋ ವಿಡಿಯೋ ನೋಡ್ತೀರಾ, ಅದು ಇದು ಎಂಟರ್ಟೈನ್ಮೆಂಟು, ಅದು ಸೆಕೆಂಡ್ರಿ. ಬಟ್ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ಮು ಇರಲೇಬೇಕು. ಸೇವಿಂಗ್ಸ್ ಅಂತ ಇರಲೇಬೇಕು. ಅಟ್ಲೀಸ್ಟ್ ನೀವು 10,000 ಬೇಕಾದಂಗೆ ಇವಾಗ 50,000 ಗಂಟೆ ದುಡಿತಾ ಇದ್ದಾರೆ. 20,000 ಅಂತೂ ಮೋಸ ಇಲ್ಲ, ಎಲ್ಲರೂ ದುಡಿತಾ ಇದ್ದಾರೆ. ಐ ನೋ ದಟ್ ಒನ್. ಬಟ್ ಏನು ಅಂದರೆ 20,000ದಲ್ಲಿ ಅಟ್ಲೀಸ್ಟ್ ಒಂದು 4-5,000 ಸೇವಿಂಗ್ಸ್ ಮಾಡ್ಕೊಡಿ ಮಂತ್ಲಿ. ಅವಾಗ ನಿಮಗೆ ಫ್ಯೂಚರ್ ಸೆಕ್ಯೂರ್ ಆಗುತ್ತೆ. ಬಟ್ ನೀವು ಯಾವುದಕ್ಕೂ ಹೆದರಲ್ಲ. ಹಾಸ್ಪಿಟಲ್ಗೆ ಇಲ್ಲ ಏನೇ ಖರ್ಚು ಬಂದರೂ ಮನಿ ಇಂಪಾರ್ಟೆಂಟು. ಮನಿ ನಿಮಗೆ ಬೇಕೇ ಬೇಕು. ಅದನ್ನ ಹೆಂಗಾದರೂ ಮಾಡಿ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ತೆಗಿಸ್ಬೇಕು. ಹೋಗಿ ತೆಗ್ಸೋಣ ಗೈಸ್, ಹಲ್ಲು ತೆಗ್ಸಕ್ಕೆ ಹೋಗೋಣ. ಬೆಳಗ್ಗೆಯಿಂದ ಹಲ್ಲು ಉಜ್ಜಿ ಹಲ್ಲು ಉಜ್ಜಿ ಬೆಳ್ಳ ಕಾಣಬೇಕಲ್ಲ. ಡಾಕ್ಟರ್ ಇಲ್ಲಾಂದ್ರೆ ಅಲ್ಲಿ ತಿಕ್ಕಲ್ವಾ ಅಂತ ಅವಮಾನ ಮಾಡಿಬಿಡ್ತಾರೆ. ಡೆಂಟಲ್ ಡಾಕ್ಟರ್ ಬೇಡ. ಅದಕ್ಕೆ ಸುಮ್ಮನೆ ಯಾಕೆ ಅಂತ 3-4 ಸಲ ಹಲ್ಲು ಉಜ್ಜಿದ್ದೀನಿ ಇವತ್ತು ಗೈಸ್. ಹಲ್ಲು ಉಜ್ಜಿ ಮಸ್ತಾಗಿ ಇವತ್ತು ಫುಲ್ಲು ಹ್ಯಾಪಿ ಡೆಂಟ್ ಎಲ್ಲ ತಿನ್ಕೊಂಡು ಡಾಕ್ಟರ್ ಮುಂದೆ ಹೋದ್ಮೇಲೆ ಸಪೋಸ್ ಏನೂ ಅನ್ನಲಿಲ್ಲ. ಅವರು ಜಸ್ಟ್ ನೋಡಿದ್ರು, ಇಲ್ಲ ಅಲ್ಲಿ ತೆಗಿಬೇಕು ಅಂತ ಹೇಳಿದ್ರು. ಸಜೆಸ್ಟ್ ಮಾಡಿದ್ದಕ್ಕೆ ಮಸ್ತಾಗಿತ್ತು.
ಗೈಸ್ ಡಾಕ್ಟ್ರು ವೇಟಿಂಗ್ ಪೀರಿಯಡ್ ಎಷ್ಟು ಹೇಳಿರ್ಬೋದು ಹೇಳಿ. ಗೈಸ್ ಫೈನಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡಿದ್ದೀನಿ. ಅವ್ರ ವೇಟಿಂಗ್ ಪೀರಿಯಡು ಎಷ್ಟು ಕೊಟ್ಟಿರ್ಬೋದು ಹೇಳಿ, ಅಂದಾಜು ಒಂದು ತಿಂಗಳ 2 ತಿಂಗಳ, ಮಿನಿಮಮ್ 6 ತಿಂಗಳು ಕೊಟ್ಟಿದ್ದಾರೆ. 6 ತಿಂಗಳ ನಂತರ ಬಂದ್ಬಿಟ್ಟು ಹಲ್ಲು ತೆಗಿಸ್ಬೇಕಂತ. ನಾನು ಫುಲ್ ಶಾಕ್ ಆಗೋಗ್ಬಿಟ್ಟಿದ್ದೀನಿ. 6 ತಿಂಗಳು ಅಂದಮೇಲೆ ಇನ್ನು 6 ತಿಂಗಳು ಬಿಟ್ಟೇ ಬರಬೇಕು. ಬಟ್ ನನಗೆ ಯೋಚನೆ ಇದ್ದಿದ್ದು ಅವಲೇ ಏನು ಹೇಳಿದ್ನಲ್ಲ ಅದೇ ಮಾಡಬೇಕಾಗುತ್ತೇನೋ. ಗಾಡಿ ಸೈಲೆನ್ಸರ್ಗೆ ದಾರ ಕಟ್ಬಿಟ್ಟು ಒಂದು ನಾನು ಹಲ್ಲಿಗೆ ಕಟ್ಟಬೇಕು ಅಂತ ಹೋದ್ರೆ ಗಾಡಿ ಬಂದರೆ ಅಲ್ಲು. ಗೈಸ್ ಇಲ್ಲಿ ಆಡಬೇಕು ಅಂತ ನಮ್ಮ ಡ್ರೀಮ್ ಇತ್ತು. ಆ ಡ್ರೀಮ್ನ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಲೈಫಲ್ಲಿ ಮುಂದುವರಿತಾ ಇದ್ದೀವಿ. ನಮಗೆ ಅಪಾರ್ಚುನಿಟಿ ಸಿಗಲಿಲ್ಲ ಈ ಥರ ಆಡೋ ಅಂಥದ್ದು. ಬಟ್ ಇಟ್ಸ್ ಓಕೆ. ಗೈಸ್ ಮಧ್ಯ ರೋಡಲ್ಲಿ ನಿಲ್ಲಿಸಿದ್ದೀನಿ. ಬಟ್ ಡಾಕ್ಟ್ರ್ ಹೇಳಿದ್ದು ನೋಡಿದ್ರೆ ಎಲ್ಲೋ ಬೇರೆ ಕಂಟ್ರಿಗೆ ವೀಸಾ ಅಪ್ಲೈ ಮಾಡೋರ ಥರ ಹೇಳ್ಬಿಟ್ರು. ಮುಂದಿನ ವರ್ಷ ಬಂದುಬಿಡಿ ಅಂತ ಹೇಳ್ಬಿಟ್ಟು. ಒಂದು ಹಲ್ಲು ತೆಗ್ಸೋಕ್ಕೆ 6 ತಿಂಗಳು ವೇಟಿಂಗು. ಯಪ್ಪ, ನನಗಂತೂ ತಲೆನೇ ಶಾಕ್ ಆಗೋಗ್ಬಿಟ್ಟಿದೆ. ನಾನು डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. 6 ತಿಂಗಳು ವೆಯ್ಟ್ ಮಾಡಬೇಕಾ ಒಂದು ಹಲ್ಲು ತೆಗ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಅಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗ್ತೈತೆ. ಅದು ಹೋಗೋಣ, ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಸಿಗೋಣ. ಡೇ ಎಂಡ್ ಮಾಡುವ ಸಮಯ ಬಂತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ RJ ಬ್ಲಾಗ್ಸ್ ಬರ್ತಾ ಇರುತ್ತೆ. ನೋಡ್ತಾ ಇರಿ, ಖುಷಿ ಪಡ್ತಾ ಇರಿ, ನಗಿಸ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಅಂತ ಹೇಳ್ತಾ